ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಏನು ಇವತ್ತಿನ ವಿಡಿಯೋ ಅನ್ನೋದಾದರೆ, ನನ್ನ ಹಸ್ಬೆಂಡ್ ಶ್ರೀ ನನ್ನ ಬರ್ಡೇಗೆ ಸರ್ಪ್ರೈಸ್ ಆಗಿ ಯಾವ ಥರ ಡ್ರೆಸ್ ತೊಗೊಂಬಂದು ಕೊಟ್ಟಿದ್ದು ಆ್ಯಂಡ್ ಏನೇನೆಲ್ಲ ತೊಗೊಂಬಂದಿದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸೋದು ಈ ವಿಡಿಯೋ ಆಗಿರುತ್ತೆ. ಆ್ಯಂಡ್ ತೋರಿಸೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾವು ಮದುವೆ ಆಗಿ ಈಗ ನಂದು ಮದುವೆ ಆದಮೇಲೆ ಇದು 7th ಬರ್ಡೇ ನಂದು. ಜೊತೇಲಿ ನಾನು ಮಾಡ್ಕೋತಾ ಇರೋದು, ಶ್ರೀ ಜೊತೆ ಮಾಡ್ಕೋತಾ ಇರೋದು. ಇದು 7th ಬರ್ಡೇ. ಈ ಪಾಸ್ಟ್ 6 ಇಯರ್ಸು ಸಹ ಪ್ರತಿಯೊಂದು ಇಯರೂ ಲೈಕ್ ಡಿಫ್ರೆಂಟಾಗಿ ಸರ್ಪ್ರೈಸ್ ಕೊಟ್ಟಿರೋದೇನೆ. ಶ್ರೀ ನಂಗೆ ತುಂಬಾ ಇಷ್ಟ, ಸರ್ಪ್ರೈಸ್ ಅಂದ್ರೆ ನಂಗೆ ತುಂಬ ಇಷ್ಟ. ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಲೈಕ್ February 14th ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ವೀಕ್ ಫುಲ್ಲು ಯಾವ ಥರ ಸರ್ಪ್ರೈಸ್ ಎಲ್ಲ ಕೊಡ್ತಾನೆ ಅಂತ ನಾನು ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಪ್ರತಿ ವರ್ಷ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಆ 7 days ಸರ್ಪ್ರೈಸಿಂಗ್ ಯಾವ ಥರ ಶ್ರೀ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಬರ್ಡೇಗೂ ಸಹ ಶ್ರೀ ಸರ್ಪ್ರೈಸ್ ಕೊಡ್ತಾನೆ ಬಂದಿದ್ದಾರೆ ಪ್ರತಿ ವರ್ಷನೂ. ನಾನು ಪ್ರತಿ ವರ್ಷನೂ ನನಗೆ ಜಾಸ್ತಿ ಇಂಪಾರ್ಟೆನ್ಸ್, ನನ್ನ ಬರ್ಡೇಗೆ ಏನು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನೋದಾದರೆ ನಾನು ಡ್ರೆಸ್ಗೆ ಕೊಡ್ತೀನಿ. ಯಾವ ಹಬ್ಬಕ್ಕೆ ಡ್ರೆಸ್ ತೊಗೊಟ್ಟಿಲ್ಲ ಅಂತ ಹೇಳಿದ್ರು, ಇಲ್ಲ ನಾನು ಹೊಸ ಡ್ರೆಸ್ ತೊಗೊಂಡಿಲ್ಲ ಅಂತ ಹೇಳಿದ್ರು ನಂಗೆ ಬೇಜಾರಾಗಲ್ಲ. ನಂಗೆ ಬೇಡನೇ ಬೇಡ ಅಂತ ಅನಿಸುತ್ತೆ. ಬಟ್ ಆದರೆ ಬರ್ಡೇಗೆ ಮಾತ್ರ ನಂಗೆ ಹೊಸ ಡ್ರೆಸ್ ಬೇಕೇ ಬೇಕು. ಲೈಕ್ ನಮ್ಮನೇಲೂ ಸಹ ಅದೇ ರೂಢಿ ಮಾಡಿರೋದು ಚಿಕ್ಕ ವಯಸ್ಸಿಂದನೂ. ಲೈಕ್ ಬರ್ಡೇಗೆ ಮಾತ್ರ ಸ್ಪೆಷಲ್ ಹೊಸ ಡ್ರೆಸ್ ಇರಬೇಕು ಆ್ಯಂಡ್ ಚಾಕ್ಲೇಟ್ ಸ್ವೀಟ್ಸ್ ಇರಬೇಕು, ಇದು ಕಂಪಲ್ಸರಿ ಬರ್ಡೇಗೆ. ಸೊ ಅದಕ್ಕೆ ಇದೇ ರೂಢಿನೇ ಶ್ರೀನೂ ಸಹ ಏನು ಹೇಳೋದು ರೂಢಿ ಮಾಡ್ಕೊಂಬಂದಿರೋದು. ಶ್ರೀಗೆ ಇದನ್ನೆಲ್ಲ ಹೇಳಿದ್ದೆ ನಾನು. ಸೊ ಅದಕ್ಕೆ ಮದುವೆ ಆದಾಗಿಂದ ನಾನು ಈ ಥರ ಸರ್ಪ್ರೈಸಿಂಗ್ ಕೊಡೋದು ನನಗೆ. ಸೊ ನಾನು ಫಸ್ಟ್ ಇಯರಿಂದ ಇದು 7th ಇಯರ್ ಅಂತ ಹೇಳಿದ್ನಲ್ಲ. ಸೊ ಫಸ್ಟ್ ಇಯರಿಂದ ಏನೇನೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ 1000+ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಟ್ ಪೇಷನ್ಸ್ ಇದ್ದು ಹುಡುಕ್ತೀನಿ ಅನ್ನೋದಾದರೆ ಓಕೆ. ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ನನ್ನ ಬರ್ಡೇದು. ಪ್ರತಿ ಇಯರ್ ನನ್ನ ಬರ್ಡೇದು ಅಪ್ಲೋಡ್ ಮಾಡಿರೋ ವೀಡಿಯೋಸ್ದು. ಸೊ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು, ಮತ್ತು ನೀವು ನೋಡ್ಬೋದು ಆ ವಿಡಿಯೋನ ಯಾವ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾನೆ ಶ್ರೀ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇಯರ್ ನೋಡೋದಾದರೆ ನಾನು ತೋರಿಸೋದಕ್ಕೆ ಮುಂಚೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೀನಿ, ಲೈಕ್ ಯಾವ ಥರ ಎಲ್ಲ ನಾನು ಶ್ರೀ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಅನ್ನೋದಾದರೆ ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ ಆಲ್ಮೋಸ್ಟ್ ಗೊತ್ತು ಯಾವ ಥರ ಮಾಡ್ತಾನೆ ಶ್ರೀ ಪ್ರತಿ ಇಯರ್ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅಷ್ಟೇ ಸ್ವಲ್ಪ ಎಲಾಬ್ರೇಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್ಸ್ ಸಹ ಇರ್ತಾರೆ. ಆಲ್ಮೋಸ್ಟ್ ನನ್ನ ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೇನೆ ಆದಷ್ಟು ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ ಇಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತಾರೆ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋನೇ ನೋಡ್ತಾರೆ. ಸೊ ಆ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನನ್ನ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ಓಕೆ, ಶಾರ್ಟಾಗಿ ಹೇಳ್ಬಿಡ್ತೀನಿ. ಲೈಕ್ ಈ 6 ಇಯರ್ ಶ್ರೀ ಏನೇನು ಮಾಡ್ದ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇಯರ್ ಮದುವೆ ಆಗಿದ್ದು ಫಸ್ಟ್ ಇಯರ್. ಸೊ ನಾನು ಜಸ್ಟ್ ಸರ್ಪ್ರೈಸಿಂಗ್ ಗಿಫ್ಟ್ಸ್ ಮಾತ್ರನೇ ಹೇಳ್ತೀನಿ. ಅದು ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದೆಲ್ಲ ಡ್ರಾಮಾಸ್ ನಡೆದಿರುತ್ತೆ ಲೈಕ್ ಸರ್ಪ್ರೈಸ್ ಆಗೋದಕ್ಕೆ. ಸೊ ಅದಕ್ಕೆ ಫಸ್ಟ್ ಇಯರ್ ಬಂದುಬಿಟ್ಟು ನನಗೆ ಗೋಲ್ಡ್ ಬ್ರೇಸ್ಲೈಟ್ ಮತ್ತು ಗೆಜ್ಜೆ ಇದನ್ನು ಕೊಡಿಸಿದ್ದ ಸರ್ಪ್ರೈಸ್ ಆಗಿ, ಆ್ಯಂಡ್ ಡ್ರೆಸ್ ಆ್ಯಸ್ ಯೂಶ್ವಲ್ ಆಗಿ. ಸೊ ಅದು ಫಸ್ಟ್ ಇಯರ್ ಆಗಿತ್ತು. ಆಮೇಲೆ ಸೆಕೆಂಡ್ ಇಯರ್ ಆ್ಯಂಡ್ ಅಗೇನ್ ಕಾಲ್ಗೆಜ್ಜೆ ಮತ್ತು ರಿಂಗ್ ಕೊಡಿಸಿದ್ದ. ಮತ್ತು ನನ್ನ ಡ್ರೆಸ್ ಎಲ್ಲ ಇಯರ್ ಕಂಪಲ್ಸರಿಯಾಗಿ ಇರುತ್ತಲ್ಲ, ಸೊ ಆ ಕಾರಣಕ್ಕೆ ಸೊ ಇದನ್ನು ಕೊಡಿಸಿದ್ದ. ಆ್ಯಂಡ್ ಥರ್ಡ್ ಇಯರ್ ಕೋವಿಡ್ ಇತ್ತು. ಸೊ ಕೋವಿಡಲ್ಲಿ ಫುಲ್ ಲಾಕ್ಡೌನ್, ಯಾವ ಶಾಪ್ಸು ಓಪನ್ ಆಗಿರಲಿಲ್ಲ. ಸೊ ನಾನು ಎಕ್ಸ್ಪೆಕ್ಟೇಷನ್ ಏನೂ ಇಟ್ಕೊಂಡಿರಲಿಲ್ಲ. ಬಟ್ ಇವೊಂದು ಶ್ರೀ ಹುಡ್ಕೊಂಡು ಹೋಗಿ ಲೈಕ್ ಕ್ಲೋಸ್ ಆಗಿರೋ ಶಾಪ್ನ ಓಪನ್ ಮಾಡಿಸಿ ರೇಷ್ಮೆ ಸೀರೆ ತೊಗೊಂಬಂದಿದ್ದ. ಸೊ ಲೈಕ್ ಆವಾಗ ಅವ್ನು ನನ್ನ ಸೀರೆ ಎಲ್ಲ ನನಗೆ ಗಿಫ್ಟ್ ಮಾಡೋಲ್ಲ ಶ್ರೀ. ಸೊ ಆವಾಗ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು
ರೇಷ್ಮೆ ಸೀರೆನ ನಮ್ಗೆ ಗಿಫ್ಟ್ ಮಾಡಿದ್ದ. ಅದು 3rd ಇಯರ್ ಆಗಿತ್ತು. ಆ್ಯಂಡ್ 4th ಇಯರ್ ನಾವು ಹೊಸ ಮನೆಗೆ ಬಂದಿದ್ವಿ ಆಗ. ಸೊ ಅವಾಗ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ದ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಲೈಕ್ ಆ ಥರ ಯಾವುದೋ ಒಂದು ಪಾರ್ಟಿಗೆ ಯಾವ ಥರ ಡೆಕೋರೇಟ್ ಮಾಡಿರ್ತೀವಿ ಆ ಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಬರ್ಡೇ ಮಾಡಿದ್ದ. ಸೊ ಆಮೇಲೆ ಸೊ ಅದೊಂದು. ಆಮೇಲೆ ಗೊತ್ತಿಲ್ದಿರಾನೇ ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದ ಗೋವಾಗೆ. ಸೊ ಅದು. ಆಮೇಲೆ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ನೆಕ್ಸ್ಟ್ ಇಯರು ಸಹ ಅದೇ ಲೈಕ್ ಡಿಫ್ರೆಂಟಾಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಡ್ರ ಲೈಕ್ ಏನು ಹೇಳೋದು, ಸ್ವಲ್ಪ ಗೌನ್ ಟೈಪ್. ನನ್ನ ಹತ್ರ ಆ ಥರ ಡ್ರೆಸ್ ಎಲ್ಲ ಇದ್ದಿಲ್ಲ. ಸೊ ಗೌನ್ ಟೈಪ್ ಎಲ್ಲ ನಾನು ಡ್ರೆಸ್ ಗಿಫ್ಟ್ ಮಾಡಿದ್ದ. ಸೊ ಇದು. ಆಮೇಲೆ ಅದಕ್ಕೆ ನೆಕ್ಸ್ಟ್ ಇಯರ್ ನಾನು ಓಕೆ ಇದು ಮುಗೀತು. ನೆಕ್ಸ್ಟ್ ಕೇರಳ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಫಸ್ಟ್. ಸೊ ನಾವು ಈ ಮನೆಗೆ ಬಂದಮೇಲೆ ನನ್ನ ಪ್ರತಿ ಬರ್ಡೇಗೂ ಟ್ರಿಪ್ ಹೋಗ್ತಾ ಇದ್ವಿ ನಾವು. ಫಸ್ಟ್ ಇಯರ್ ಗೋವಾಗೆ ಹೋಗಿದ್ವಿ. ನನ್ನ ಬರ್ಡೇ ಕೇಕ್ ಕಟಿಂಗ್ ನೈಟ್ ಎಲ್ಲ ಮುಗಿಸಿ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ಗೆ ನಾವು ಹೋಗ್ತಾ ಇದ್ವಿ. ಸೊ ಫಸ್ಟ್ ಇಯರ್ ಈ ಮನೆಗೆ ಬಂದಮೇಲೆ 4th ಇಯರ್ ಅದು. ಸೊ ಫಸ್ಟ್ ಗೋವಾಗೆ ಹೋಗಿದ್ವಿ ಆ್ಯಂಡ್ ಅದಕ್ಕೆ ನೆಕ್ಸ್ಟ್ ಇಯರ್ ಆ್ಯಸ್ ಯೂಶುವಲ್ ನೈಟ್ ಕೇಕ್ ಕಟಿಂಗ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಬೆಳಗ್ಗೆ ಫ್ಲೈಟಲ್ಲಿ ಕೇರಳಾಗೆ ಹೋಗಿದ್ವಿ. ಸೊ ಅದು. ಸೊ ಲಾಸ್ಟ್ ಇಯರ್ ಇದು ಪ್ರೀವಿಯಸ್ ಇಯರ್ಸ್ ಎಲ್ಲ ಹೇಳಿದ್ದೀನಿ. ಲಾಸ್ಟ್ ಇಯರ್ ನಾನು ಕನ್ಸೀವ್ ಆಗಿದೆ. ಸೊ ಟ್ರಿಪ್ಪೆಲ್ಲೂ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಆಲ್ಮೋಸ್ಟ್ 8th ಮಂತ್ ನಂದು ಇದ್ದಿದ್ದು. ಸೊ ಅದಕ್ಕೇ ಸರ್ಪ್ರೈಸ್ ಆಗಿ ಡ್ರೆಸ್ ತೊಗೊಂಡ್ಬಿಟ್ಟು ಆ್ಯಂಡ್ ಸಿಂಪಲ್ಲಾಗಿ ಮನೆಗೆ ಲೈಕ್ ಡೆಕೋರೇಟ್ ಎಲ್ಲ ಮಾಡಿದ್ದ ನಮ್ಮ ಹೊರಗಡೆ ಗಾರ್ಡನಲ್ಲಿ. ಸೊ ಅಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ, ಅದಾಗಿತ್ತು. ಆ್ಯಂಡ್ ಈ ಇಯರ್ ನಾನು ಆಲ್ರೆಡಿ ಹೇಳಿದ್ದೆ, ನೀನು ಯಾವುದು ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡ, ಬಿಕಾಸ್ ನೆಕ್ಸ್ಟ್ ಮಂತೇ ನಮ್ಮ ಬೇಬಿ ಬರ್ಡೇ. ಸೊ ಈ ಇಯರಿಂದ ನನ್ನ ಬೇಬಿ ಇರ್ತಾಳೆ. ಸೊ ನನಗೆ ಏನೇನು ಗ್ರ್ಯಾಂಡಾಗೆಲ್ಲ ಮಾಡ್ತಿದ್ದೆ, ಏನೇನೆಲ್ಲ ಸರ್ಪ್ರೈಸಿಂಗ್ ಎಲ್ಲ ಮಾಡ್ತಿದ್ದೆ, ಅದೆಲ್ಲನೂ ನನ್ನ ಮಗಳಿಗೆ ಶಿಫ್ಟ್ ಆಗಲಿ. ಸೊ ನಮ್ಮ ಪಾಪುಗೆ ಇನ್ಮೇಲೆ ಸೆಲೆಬ್ರೇಟ್ ಮಾಡೋಣ, ನನಗೆಲ್ಲನೂ ಅಷ್ಟೊಂದು ಖರ್ಚೆಲ್ಲ ಮಾಡೋದಕ್ಕೆ ಹೋಗಬೇಡ. ಸೊ ಇನ್ನು ಸ್ಟಾಪ್ ಮಾಡೋಣ, ಸಾಕು ನಂಗೆ ಮಾಡಿದ್ದೆಲ್ಲ, ಇನ್ನು ಸ್ಟಾಪ್ ಮಾಡೋಣ, ಇನ್ನೇನಿದ್ರು ನಮ್ಮ ಬೇಬಿಗೆ ಮಾಡೋಣ ಅಂತೇಳಿ ನಾನು ಮುಂಚೆನೇ ಹೇಳಿದ್ದೆ. ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತಾನಲ್ಲ. ಸೊ ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದ್ದೆ ಶ್ರೀಗೆ, ಏನು ಬೇಡ ಈ ಸರಿ, ಏನು ಮಾಡೋದಕ್ಕೆ ಹೋಗಬೇಡ, ಲೈಕ್ ಆ ಥರ ಇರಬೇಕು ಅನ್ನೋದಾದರೆ ಜಸ್ಟ್ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡೋಣ, ದೇವಸ್ಥಾನಕ್ಕೆ ಹೋಗ್ಬೇಡೋಣ, ದಟ್ಸ್ ಎನಫ್. ಆ್ಯಂಡ್ ಈ ಇರೋ ಬಿಸಿಲಲ್ಲೆಲ್ಲ ಟ್ರಿಪ್ಪೆಲ್ಲ ಹೋಗೋದಕ್ಕೆ ನಾನು ರೆಡಿ ಇಲ್ಲ, ಯಾವ ಟ್ರಿಪ್ಪು ಬೇಡ. ಸೊ ಪಾಪುನೂ ಸ್ವಲ್ಪ ದೊಡ್ಡದಾಗಬೇಕಲ್ಲ. ಸೊ ಅದಕ್ಕೆ ಬೇಡ, ಅವಳ ಬರ್ಡೇನೇ ಗ್ರ್ಯಾಂಡಾಗಿ ಮಾಡೋಣ ಅಂತೇಳ್ಬಿಟ್ಟು ಈ ಥರ ನಾನು ಹೇಳಿದ್ದೆ ಮೊದಲೇ. ಬಟ್ ಆದ್ರೂ ಸರ್ಪ್ರೈಸ್ ಆಗಿ ಲಾಸ್ಟ್ ವೀಕೆ ನನ್ನ ಬರ್ಡೇ ಇರೋದು ನಾಳೆ. ನಾನು ಇವತ್ತು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ನಾಳೆ 24th ನನ್ನ ಬರ್ಡೇ. ಸೊ ಲಾಸ್ಟ್ ವೀಕೇ ಡ್ರೆಸ್ ತೊಗೊಂಬಂದಿದ್ದ. ಲೈಕ್ ಯಾವಾಗ್ಲೂ ನಂಗೆ ಫಸ್ಟೇ ಹೇಳಲ್ಲ, ನಾಳೆ ಬರ್ಡೇ ಅನ್ನೋದಾದರೆ ನೈಟ್ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೊ ನೈಟೇ ತೊಗೊಂಡು ಕೊಡ್ತಾನೆ, ಇವಾಗಲೇ ಹಾಕೊಂಡು ಇವಾಗಲೇ ರೆಡಿ ಆಗು ಅಷ್ಟೇ ಅಂತೇಳಿ. ನಾನು ಹಿಂಗಿದ್ದೀನಿ ಹಂಗೆ ರೆಡಿ ಆಗಬೇಕು. ಸೊ ಈ ಥರ ಪ್ರತಿ ಇಯರ್ ಇರ್ತಾ ಇದ್ದಿದ್ದು. ಸೊ ಬಟ್ ಈ ಇಯರ್ 1 ವೀಕ್ ಮುಂಚೆನೇ ಪರ್ಚೇಸ್ ಮಾಡಿ ನಂಗೆ ತೊಗೊಂಡ್ಬಿಟ್ಟು ತೋರಿಸ್ದೆ, ನಂಗೆ ಸೆಟ್ ಆಗುತ್ತೋ ಇಲ್ಲೋ ಅಂತ ಹಾಕೊಳ್ಳೋದಕ್ಕೆ. ಸೊ ಇವಾಗೆಲ್ಲ ಸ್ವಲ್ಪ ಆಫ್ಟರ್ ಮದರ್ ಆದಮೇಲೆ ಆಬ್ವಿಯಸ್ಲಿ ಡಿಫ್ರೆಂಟ್ ಆಗಿರುತ್ತಲ್ಲ ಸೈಜ್ ವೈಸ್ ಎಲ್ಲನೂ. ಸೊ ಆಗುತ್ತಾ ಆಗಲ್ಲ, ಅಟ್ಲೀಸ್ಟ್ ನಂಗೆ ಸೂಟಬಲ್ ಆಗುತ್ತಾ ಆಗಲ್ಲ ಅನ್ನೋದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ. ಸೊ ಅದಕ್ಕೆ ಯಾವ ಡ್ರೆಸ್ಸಸ್ ಶ್ರೀ ತೊಗೊಂಬಂದಿರೋದು ಅದನ್ನ ತೋರಿಸ್ದೆ. ಆ್ಯಂಡ್ ಶ್ರೀ ಡ್ರೆಸ್ಸಸ್ ತೊಗೊಂಬಂದರೆ ಬರೀ ಡ್ರೆಸ್ ಮಾತ್ರ ತೊಗೊಬರಲ್ಲ, ಅದಕ್ಕೆ ಸೂಟಬಲ್ ಆಗೋ ಇಯರಿಂಗ್ಸ್ ಮತ್ತು ಸ್ಯಾಂಡಲ್ಸ್ ಇವೆರಡು ತೊಗೊಬರ್ತಾನೆ ಶ್ರೀ. ಪ್ರತಿ ಇಯರು ಆ ಥರನೇ ಮಾಡ್ತಾನೆ. ಸೊ ಈ ಇಯರು ಸಹ. ಸೊ ಯಾವ ಡ್ರೆಸ್ ತೊಗೊಂಬಂದಿರೋದು ಅನ್ನೋದಾದರೆ, ನಿಮಿಷ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇಟ್ಸ್ ಅ ಪಾರ್ಟಿ ವೇರ್ ಥರ ತೊಗೊಂಬಂದಿದ್ದಾನೆ. ನಂಗೆ ಗೊತ್ತಿಲ್ಲ, ಏನೋ ನನ್ನ ಬರ್ಡೇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ಈ ಡ್ರೆಸ್ ಪೂರ್ತಿಯಾಗಿ ನೋಡ್ಬೋದು, ಹಾಕೊಂಡಾಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇಟ್ಸ್ ಅ ಪಾರ್ಟಿ ವೇರ್, ಫಿಶ್ ಕಟ್ ಇರುವಂಥದ್ದು, ಲಾಂಗ್ ಗೌನ್ ಥರ ಇರುತ್ತೆ, ಬಟ್ ಫ್ರಿಲ್ಸ್ ಎಲ್ಲ ಏನೂ ಇಲ್ಲ, ಫಿಶ್ ಕಟ್ ಇರುವಂಥದ್ದು ಇದು. ಬಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಲೀವ್ಸ್ಗೆ ಈ ಥರ ಬರುತ್ತೆ, ಬೀಡ್ಸ್ ಬರುತ್ತೆ ಸ್ಲೀವ್ಸ್ಗೆ.
ಸೊ ಒಂಥರ ಡಿಫ್ರೆಂಟ್ ಡ್ರೆಸ್ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಇದನ್ನು ಟ್ರೈ ಮಾಡಲಿಲ್ಲ, ನಂಗೆ ಸೂಟ್ ಆಗುತ್ತೋ ಆಗೋಲ್ಲೋ ಅನ್ನೋ ಇದರಲ್ಲೇ ಇದೆ, ಯಾವುದು ತೊಗೊಳೋದಕ್ಕೆ ಹೋಗಲಿಲ್ಲ. ಬಟ್ ಶ್ರೀ ಇದನ್ನ ತೊಗೊಂಬಂದ, ನಂಗೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ಒನ್ಸ್ ಹಾಕೊಂಡು ಟ್ರಯಲ್ ಮಾಡಿದೆ, ಸೊ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಕಲರ್ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದೆಷ್ಟು ಡ್ರೆಸ್ಸು ಆ್ಯಕ್ಚುಲಿ ನಾನು ಫುಲ್ ಲೆಂತಿದ್ದು ನಾನು ತೋರ್ಸೋಕ್ಕಾಗಲ್ಲ, ಅದು ಯಾವ ಥರ ಫಿಶ್ ಕಟ್ ಇದೆ ಅಂತ ಹೇಳ್ಬಿಟ್ಟು. ಇದನ್ನ ವೇರ್ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಟ್ ವೇರ್ ಮಾಡಿದಾಗ ನಾನು ನೆಕ್ಸ್ಟ್ ವೀಡಿಯೋ, ಬರ್ಡೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿ ಯಾವ ಥರ ಇರುತ್ತೆ ನಾನು ಹಾಕ್ಕೊಂಡಾಗ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಡ್ರೆಸ್. ಮತ್ತು ಇದಕ್ಕೆ ಬೆಲ್ಟ್ ಸಹ ಬಂದಿದೆ. ಬೆಲ್ಟ್ ಲೈಕ್ ಇಷ್ಟ ಇದ್ರೆ ಹಾಕೋಬೋದು, ಇಷ್ಟ ಇಲ್ಲ ಅಂದರೆ ದಟ್ಸ್ ಓಕೆ, ಸ್ಕಿಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೊಂದು ಬೆಲ್ಟ್. ಮತ್ತು ಇದಕ್ಕೆ ಸೂಟಬಲ್ ಆಗುವಂಥ ಇಯರ್ ರಿಂಗ್ಸ್ 2 ಜೊತೆ ತೊಗೊಂಬಂದಿದ್ದಾನೆ. ಒಂದು ಪರ್ಲ್, ನನ್ನ ಹತ್ರ ಈ ಥರ ಇದ್ದಿಲ್ಲ ಆ್ಯಂಡ್ ಅನ್ಕೋತಾ ಇದ್ದೆ ಯಾವಾಗಾದ್ರೂ ತೊಗೋಬೇಕು ಅಂತ ಹೇಳ್ಬಿಟ್ಟು, ಬಟ್ ಗೊತ್ತಿಲ್ಲ ಈ ಡ್ರೆಸ್ಸಿಗೆ ಸೂಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಶ್ರೀನೇ ತೊಗೊಂಬಂದಿದ್ದಾನೆ. ಸೊ 2 ಇಯರಿಂಗ್ಸ್, 2 ಸೆಟ್ ಆಫ್ ಇಯರಿಂಗ್ಸ್ ತೊಗೊಂಬಂದಿದ್ದಾನೆ. ಬಟ್ ಈ ಥರ ಫ್ಯಾನ್ಸಿ ಐಟಮ್ಸ್ ಎಲ್ಲನೂ ನಮ್ಮ ಮುಖಕ್ಕೆ ಹಾಕೊಂಡಾಗೆ ಗೊತ್ತಾಗುತ್ತೆ, ಹಂಗೆ ನೋಡಿದ ತಕ್ಷಣ ಚೆನ್ನಾಗಿರುತ್ತೆ, ಬಟ್ ಮುಖಕ್ಕೆ ಸೆಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವೆರಡು ತೊಗೊಂಬಂದಿದ್ದಾನೆ. ಈ ಡ್ರೆಸ್ಸಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದಿಷ್ಟು ಮತ್ತು ಇದಕ್ಕೆ ಸ್ಯಾಂಡಲ್ಸ್ ತೊಗೊಂಬಂದಿದ್ದಾನೆ. ಸೊ ಆ್ಯಕ್ಚುಲಿ ಇದು ಪಾರ್ಟಿ ವೇರ್ ಆಗಿರೋ ಕಾರಣಕ್ಕೆ ಈ ಥರ ಸ್ಯಾಂಡಲ್ಸ್ ಇದಕ್ಕೆ ಸೂಟ್ ಆಗಲ್ಲ ಅಂತ ಅನ್ಕೋತೀನಿ. ಬಟ್ ಶ್ರೀ ಸೆಲೆಕ್ಟ್ ಮಾಡಿರೋ ಅಂಥದ್ದು ಇದು ಸಹ ಈಲ್ಸ್. ಈ ಡ್ರೆಸ್ಗೆ ಈಲ್ಸೇ ಸೂಟ್ ಆಗೋದು, ಸೊ ಈಲ್ಸ್ ಇದೆ. ಸೊ ಈ ಸ್ಯಾಂಡಲ್ಸ್. ಸೊ ಇದಿಷ್ಟು ನನ್ನ ಬರ್ಡೇ ಔಟ್ಫಿಟ್. ಸರ್ಪ್ರೈಸ್ ಆಗಿ ಶ್ರೀ ತೊಗೊಂಬಂದಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರತಿ ಸಲಿನೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಗುತ್ತೆ ಅವ್ನು ತೊಗೊಬಾರ್ದು. ಯೂಶ್ವಲಾಗಿ ನಮ್ಮ ಅಪ್ಪ ಅಮ್ಮ ಆಗಲಿ ಇಲ್ಲಿ ಯಾರೇ ಆಗಲಿ, ನನಗೆ ಅದು ನನ್ನ ಡ್ರೆಸ್ ತೊಗೊಂಬಂದರೆ ನಂಗೆ ಅದು ಅಷ್ಟೊಂದೆಲ್ಲ ನಾನು ಇಷ್ಟಪಡೋದಿಲ್ಲ. ನಾನೇ ಅಂಗಡಿಗೆ ಹೋಗಬೇಕು, ನಾನೇ ಒಂದಷ್ಟು ರಾಶಿ ನೋಡಬೇಕು, ಅದರಲ್ಲಿ ಸೆಲೆಕ್ಟ್ ಮಾಡಬೇಕು, ಆವಾಗಲೇ ನನಗೆ ಇಷ್ಟ ಆಗೋದು. ಇದು ನನ್ನ ಮೆಂಟಾಲಿಟಿ. ಬಟ್ ಪ್ರತಿ ಇಯರ್ ಶ್ರೀ ನನ್ನ ಬರ್ಡೇಗೆ ತೊಗೊಂಬರೋ ಡ್ರೆಸ್ಸಸ್ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ನು ನನ್ನ ಟೇಸ್ಟ್ ಆಗಲಿ, ನನ್ನ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದಾಗಲಿ ತುಂಬಾ ಚೆನ್ನಾಗಿ ಗೊತ್ತಿದೆ ಶ್ರೀಗೆ ಅಂತ ಅನಿಸುತ್ತೆ. ಸೊ ಅಷ್ಟೇ ಈ ವಿಡಿಯೋದು. ಜಸ್ಟ್ ನನ್ನ ಔಟ್ಫಿಟ್ಸ್ ಸರ್ಪ್ರೈಸ್ ಆಗಿ ಶ್ರೀ ಯಾವ್ದು ತೊಗೊಂಬಂದಿದ್ದಾನೆ ಅಂತ ತೋರಿಸೋದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.